ಇವಾಗ ಆಗ್ತಿಲ್ಲ, ಸುಸ್ತಾಗಿದೆ. ನಾನು ನಾಳೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಏನ್ ಮಾಡೋದು, ಮೊಬೈಲ್ ಓಪನ್ ಆಗ್ತಿಲ್ಲ. ನೋಡಿದ್ರೆ ಮೊಬೈಲ್ ಕೈ ಕೊಟ್ಬಿಟ್ಟೈತೆ. ಇಲ್ಲಿ ತಿನ್ನೋಣ ಅಂತ ಹಾಕೊಂಡೆ ಸೈಡಿಗೆ, ಬಟ್ ಪೊಲೀಸ್ ಬಂದ್ಬಿಟ್ರು. ಗಾಯ್ಸ್ ಇವಾಗ ಒಂದೆರಡು ಕಾರ್ ಹೋಯ್ತು. ಏನ್ ಕ್ರೇಜ್ ಆಗಿತ್ತು ಅಂತೀರಾ? ಯಾಕೆ ಹಿಂಗ್ ಹೊಟ್ಟೆ ಉರಿಸ್ತಾರಪ್ಪ ರೋಡಿಗೆ ಬಂದು. ಇಲ್ಲಿ ನೋಡ್ ಗುರು, ಏನ್ ಗುರು ಬಂದಿರೋದು ಇವ್ರಿಗೆ. ನಮ್ ಏರಿಯಾ ಕಡೆ ಹೋಗ್ಬಿಟ್ರೆ ಒಬ್ನನ್ ಮಕ್ಳು ಇರಲ್ಲ, ಎಲ್ಲ ಮಲ್ಕೊಂಡಿರ್ತಾರೆ. ಹೇಗ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಗೈಸ್, ಲಾಸ್ಟ್ ವೀಕ್ ಹೇಳಿದ್ದೆ, ನಾನು ಲಾಸ್ಟ್ ವೀಕ್ 12 ಅವರ್ಸ್ ಡ್ಯೂಟಿ ಮಾಡಿದಾಗ ಅದನ್ನ ಆ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ವೀಕ್ 24 ಅವರ್ಸ್ ಡ್ಯೂಟಿ ಮಾಡ್ತೀನಿ ಅಂತ. ಸೊ ಇವಾಗ ರೆಡಿ ಆಗಿದ್ದೀನಿ, ಲೆಟ್ಸ್ ಗೋ ಗೈಸ್. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಟೈಮು ಬಂದ್ಬಿಟ್ಟು ಇವಾಗ 10 ಗಂಟೆ 11 ನಿಮಿಷ. ಸೊ ಅಲ್ಲಿಗೆ ನಾಳೆ 10 ಗಂಟೆ 11 ನಿಮಿಷಕ್ಕೆ 24 ಅವರ್ಸ್ ಆಗುತ್ತೆ. ಆಗುತ್ತೋ ಇಲ್ವೋ ಅಂತ ಕಮೆಂಟ್ ಹಾಕಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ಬನ್ನಿ ತೋರಿಸ್ತೀನಿ ಈ ಜರ್ನಿಲಿ. ನೀವು ನನಗೆ ಸಪೋರ್ಟ್ ಮಾಡಿ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನ ಭೇಟಿ ಕೊಟ್ಟಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡಿ ರೆಡಿ ಇದೆ. ಸೊ ಇವಾಗ ಎತ್ಕೊಂಡು ಹೋಗೋದು. ಬನ್ನಿ, ಲೆಟ್ಸ್ ಗೋ. ಲೆಟ್ಸ್ ಗೋ ಗೈಸ್ ಹೋಗ್ಬಿಟ್ಟು ಇವಾಗ ಫಸ್ಟ್ CNG ಹಾಕ್ಸ್ಕೊಳ್ಳೋಣ, ಬನ್ನಿ. ಸೊ ಗೈಸ್, ಇವಾಗ CNG ಹಾಕ್ಸಕ್ ಬಂದಿದ್ದೀನಿ. ನೋಡ್ತಿರ್ಬೋದು. ಸೊ ಆಟೋಗಳಂತೂ ಬೇಜಾರು ನಿಂತ್ಕೊಂಡ್ಬಿಟ್ಟಿದಾವೆ ಅಂತ ಅನ್ಕೊಳ್ಳಿ. ಸೊ ಲಾಸ್ಟ್ ಟೈಮ್ ಎಲ್ಲ ಹಾಕ್ಸಿದ್ದೆ ಅಲ್ಲೇನೆ. ಇಲ್ಲಿಂದ ನಮ್ಮ ಮನೆ ಹತ್ರನೇ ಇದೆ, ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಸೊ ಹಂಗಾಗಿ ಇಲ್ಲಿ ಹಾಕ್ಸ್ಕೊಂಡ್ಬಿಟ್ರೆ ಬೆಟರ್. ಇಲ್ಲೇ ಹಾಕ್ಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್, CNG ಹಾಕ್ಸ್ಬೇಕಾದ್ರೆ ಡ್ಯೂಟಿ ಆನ್ ಮಾಡಿದ್ದೆ. ಒಂದು ಡ್ಯೂಟಿ ಬಿದ್ದಿದೆ ಇವಾಗ. ಸೊ ಬನ್ನಿ, ಲೊಕೇಶನ್ ಹತ್ರ ಹೋಗಿ ಕಸ್ಟಮರ್ನ ಪಿಕ್ ಮಾಡ್ಬಿಟ್ಟು ಡ್ರಾಪ್ ಮಾಡೋಣ. ಇಲ್ಲೇ ನಮ್ಮ ಏರಿಯಾದಿಂದನೇ ಬಿದ್ದೈತೆ ಡ್ಯೂಟಿ. ಇಲ್ಲೇ 1.5 ಕಿಲೋಮೀಟರ್ ಇದೆ ಪಿಕಪ್. ಸೊ ಹೋಗ್ಬಿಟ್ಟು ಪಿಕ್ ಮಾಡೋಣ, ಬನ್ನಿ. ಸೊ ಗೈಸ್, ಇವಾಗ ಮೊದಲನೇ ಟ್ರಿಪ್ ನ ಕಂಪ್ಲೀಟ್ ಆಯ್ತು. ಸೊ 281 ರುಪೀಸ್ ಟ್ರಿಪ್ ಇದು, 11 ಕಿಲೋಮೀಟರ್ ಸಮಥಿಂಗ್. ಸೊ ಡ್ರಾಪ್ ಆಯ್ತು. ಇವಾಗ 2ನೇ ಡ್ಯೂಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾವ್ದು ಬಿದ್ದಿಲ್ಲ. ಸ್ವಲ್ಪ ಒಂಚೂರು ಔಟ್ಸ್ಕರ್ಟ್ಸ್ ಕಡೆ ಬಂದ್ಬಿಟ್ಟಿದೀನಿ. ಸೊ ನೋಡೋಣ ಡ್ಯೂಟಿ ಬೀಳುತ್ತಾ ಇಲ್ಲಿ, ಇಲ್ಲ ಮತ್ತೆ ಟೌನ್ ಒಳಗಡೆ ಹೋಗ್ಬೇಕಾ, ನೋಡೋಣ ಏನಾಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಇವಾಗ ತಾನೇ ಜಸ್ಟ್ ಡ್ರಾಪ್ ಆಯ್ತು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಹೇ ಗೈಸ್, ಇವಾಗ 3 ಡ್ಯೂಟಿ ಕಂಪ್ಲೀಟ್ ಆಯ್ತು. ಲಾಸ್ಟ್ ಡ್ಯೂಟಿ ನಾಗರಬಾವಿಂದ ಅಂಡ್ ಬ್ರೂಕ್ ಫೀಲ್ಡ್ ಕೊಟ್ಟಿದ್ದ. ಇಲ್ಲಿ ನೋಡ್ಬಿಡು ಟೈಮ್ ಇವಾಗ 1 ಗಂಟೆ ಆಯ್ತಾ. 1 ಗಂಟೆ ಟೈಮಲ್ಲಿ ಎಷ್ಟು ಜನ ಗೊತ್ತಾ ಇಲ್ಲಿ. ಜನ ನೈಟ್ ಬೆಂಗಳೂರಲ್ಲಿ ಮಲ್ಗದೇನು ಅಂತ. ಗುರು ಅಡ್ಡಾಡ್ತಾನೆ ಅವ್ರೆ. ನಮ್ ಏರಿಯಾ ಕಡೆ ಹೋಗ್ಬಿಟ್ರೆ ಒಬ್ನನ್ ಮಕ್ಳು ಇರಲ್ಲ, ಎಲ್ಲ ಮಲ್ಕೊಂಡಿರ್ತಾರೆ. ಇಲ್ಲಂತೂ ರೌಂಡ್ಸ್ ಫುಲ್ ಸುತ್ತಾಡ್ತಿದ್ದಾರೆ ಅನ್ಕೊಳ್ಳಿ. ನೈಟ್ ಹೊತ್ತು ಹುಡುಗ ಹುಡುಗಿ ಕೈ ಹಿಡ್ಕೊಂಡು ವಾಕು. ನಾವು ನಮ್ ಕೈಲಿ ಏನ್ ಗೊತ್ತಾ, ಸ್ಟೇರಿಂಗ್. ಏನು ಮಾಡಕ್ಕಾಗಲ್ಲ. ಸೊ ಇವಾಗ ಡ್ಯೂಟಿಗೆ ವೆಯ್ಟ್ ಮಾಡ್ತಿದ್ದೀನಿ. ಸೊ ಡ್ಯೂಟಿ ಏನು ಯಾವ್ದು ಬಿದ್ದಿಲ್ಲ. ಸೊ ನೋಡೋಣ, ಆಲ್ಮೋಸ್ಟ್ ಅಲ್ಲೇ ಒಂದು 15 ಮಿನಿಟ್ಸ್ ಆಯ್ತು. ಬಟ್ ಸ್ಟಿಲ್ ಇನ್ ಯಾವ್ದು ಬಿದ್ದಿಲ್ಲ. ವೆಯ್ಟ್ ಮಾಡ್ತೇನೆ, ನೋಡೋಣ ಎಷ್ಟು ಗಂಟೆಗೆ ಕೊಡ್ತಾನೆ, ಎಲ್ಲಿ ಕೊಡ್ತಾನೆ. ಇಲ್ಲಿ ನೋಡ್ ಗುರು, ಏನ್ ಗುರು ಬಂದಿರೋದು ಇವ್ರಿಗೆ. ಮಧ್ಯರಾತ್ರಿ ಬಂದ್ಬಿಟ್ಟು ರೋಡಲ್ಲಿ ಆಟ ಆಡ್ತಾವಲ್ಲ ಗುರು ಇವರು. ಯಪ್ಪ, ಯಾಕೆ ಹಿಂಗ್ ಹೊಟ್ಟೆ ಉರಿಸ್ತಾರಪ್ಪ ರೋಡಿಗೆ ಬಂದು. ಸಿಂಗಲ್ಸ್ ಏನು ಮಾಡಂಗಿಲ್ಲ. ವೇಟ್ ಇವ್ಗೆ ನಿದ್ದೆ ಬರಲ್ವಾ ಅಂತ ಆರಾಮಾಗಿ ಅಡ್ಡಾಡ್ತವ್ರೆ ಅಂತ ಅನ್ಕೊಂಡಿದಲ್ಲ. ಗಾಯ್ಸ್, ಇವಾಗ ಒಂದೆರಡು ಕಾರ್ ಹೋಯ್ತು. ಏನ್ ಕ್ರೇಜ್ ಆಗಿತ್ತು ಅಂತೀರಾ? ಒಂದು ಆಡಿ, ಇನ್ನೊಂದು ಲ್ಯಾಂಬೋರ್ಗಿನಿ. ಕ್ರೇಜ್ ಆಗಿತ್ತು. ಹಾಕೊಂಡ್ ನೈಟ್ ಸುತ್ತಳಿತಿದಾರೆ ಅಂತ ಅನ್ಕೊಳ್ಳಿ ಇಲ್ಲಲ್ಲ. ಅದ್ ನಿಮಗೆ ತೋರ್ಸೋಣ ಅಂತ ಅನ್ಕೊಂಡೆ, ಬಟ್ ಅಷ್ಟೊಂದು ಪಾಸ್ ಆಗ್ಬಿಟ್ರು. ಇರ್ಲಿ, ಇಟ್ಸ್ ಓಕೆ, ನೆಕ್ಸ್ಟ್ ಸಿಕ್ಕಿರ್ ತೋರಿಸ್ತೀನಿ. ಸೊ ಗಾಯ್ಸ್, ಇವಾಗ ಟೈಮ್ ಬಂದ್ಬಿಟ್ಟು 2:15. ಸೊ ನೋಡ್ತಿರ್ಬೋದು ರೋಡಲ್ಲಿ ಒಂದು ನರ ಪಿಳ್ಳೆ ಇಲ್ಲ ಗಾಯ್ಸ್. ಇವತ್ತು ಇಲ್ಲಿ ಹೆಬ್ಬಾಳ ಹತ್ರ ಇದ್ದೀನಿ. ಇವಾಗ ಒಂದು ಜಸ್ಟ್ ಡ್ರಾಪ್ ಆಯ್ತು. ಸೊ ಟೋಟಲ್ಲು 5 ಟ್ರಿಪ್ ಮಾಡಿದ್ದೀನಿ ಇದುವರೆಗೂ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಮತ್ತೆ ಎಲ್ಲಿಗಾರು ಕೊಡ್ತಾನೆ, ಎಲ್ಲಿ ಕೊಡ್ತಾನೆ, ತಗೊಂಡು ಹೋಗೋಣ, ಡ್ಯೂಟಿ ಮಾಡೋಣ. 24 ಅವರ್ಸ್ ಚಾಲೆಂಜ್ ಬಿಡೋಕ್ಕಾಗಲ್ಲ, ಬಿಡಲ್ಲ. ಸೊ ನಾನು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ ಗೈಸ್. ಹೇ ಗೈಸ್, ಟೈಮು ಇವಾಗ 4:52, 5 ಗಂಟೆ. ಸೊ ಹೆಬ್ಬಾಳ ಹತ್ರ ಅಲ್ಲಿ ಬೆಳಗ್ಗೆ ಡ್ಯೂಟಿ ಕೊಡಲಿಲ್ಲ. ಸರಿ ಯಾವುದೋ ಒಂದು ಕೊಟ್ಟನಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಎತ್ಕೊಂಡ್ಬಂದ್ರೆ, ತೊಗೊಂಬಂದು ಎಲ್ಲಿ ಹಾಕಿದ್ದಾನೆ ಅಂತಂದ್ರೆ ಇಲ್ಲಿ ನೋಡ್ರಿ, ಹೊಸಕೋಟೆ ಇಲ್ಲಿ ಯಾವುದೋ ಒಳಗಡೆ ಇಲ್ಲಿಗೆ ಹಾಕೋನೆ. ಊಡಿಯಿಂದ ಮುಂದಕ್ಕೆ ಇದೇನೇನು ಸೌಖ್ಯ ರೋಡ್ ಅಂತೆ. ಇಲ್ಲಿ ತಂದು ಹಾಕಿದ್ದೀನಿ ಇಷ್ಟೊತ್ತಲ್ಲಿ. ಇಲ್ಲಿ ನೋಡಿದ್ರೆ ನೋಡಿರ್ಲಿಲ್ಲ ಹೆಂಗಿದೆ ಜಾಗ. ಸೊ ಇಲ್ಲಿ ಡ್ಯೂಟಿ ಬೀಳ್ತಾವೋ ಇಲ್ಲವೋ, ಇಲ್ಲಿ ಎಷ್ಟೊತ್ತು ಕಾಯ್ಬೇಕು, ಏನು ಕತೆನೋ.
ನೋಡೋಣ ಒಂಚೂರು ಮೇನ್ ರೋಡ್ ಕಡೆಗೆ ಹೋಗೋಣ, ಅಲ್ಲೇನಾದ್ರು ಡ್ಯೂಟಿ ಗಿಟಿ ಬೀಳ್ತಾವ ನೋಡೋಣ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಅಂತೂ ಇಂತೂ ಅಲ್ಲಿಂದ ಡ್ಯೂಟಿ ತಗೊಂಡು ತಿರ್ಗಾ ಮತ್ತೆ ಬಂದಿದ್ದು ಏರ್ಪೋರ್ಟಿಗೆ. ಅವತ್ತು ಟರ್ಮಿನಲ್ 2, ಇವತ್ತು ಟರ್ಮಿನಲ್ 1. ಸಿ ಅಬ್ಬಾ ಅಬ್ಬಾ ಅಬ್ಬಾ, ಇಲ್ಲಿ ನೋಡಿ ಗೈಸ್, ಮಿಲ್ಟ್ರಿ ಅವ್ರನ್ನ ಯಾವಾಗ್ಲೂ ಗಾಡಿ ಮೇಲೆ ಕುತ್ಕೊಂಡು ಕಾಯ್ತಾನೆ ಇರ್ತಾರೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನೋಡೋಣ, ಕ್ಯೂ ಕೊಡ್ತಾನೋ ಪಾರ್ಕಿಂಗ್ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಸೊ ಡನ್, ಪ್ಲೀಸ್ ಟ್ರಾವೆಲ್ ಪಿಕಪ್ ಝೋನ್, ವೇಟಿಂಗ್ ಫಾರ್ ರಿಕ್ವೆಸ್ಟ್. ನೋಡೋಣ ಗೈಸ್ ಏನ್ ಕೊಡ್ತಾನೆ. ಹೊಟ್ಟೆ ಬೇರೆ ಹಸಿತಿದೆ ರಾತ್ರಿಯಿಂದ. ಓ ಮೈ ಗಾಡ್, ನೋಡೋಣ. ಸೊ ಗೈಸ್, ಏರ್ಪೋರ್ಟ್ ಅಲ್ಲಿ ವೇಟ್ ಮಾಡ್ತಿದೀನಿ, ಇನ್ನ ಡ್ಯೂಟಿ ಕೊಟ್ಟಿಲ್ಲ. ಡ್ಯೂಟಿಗೆ ವೇಟಿಂಗ್. ಅಷ್ಟೊತ್ತಿಗೆ ನಮ್ದೊಂದು ಮೀಲ್ ತಿನ್ಕೊಂಡ್ಬಿಡೋಣ. ಸೊ ಬೆಳಗ್ಗೆ ಹೆಲ್ದಿ ಪ್ರೌಡ್ಸ್ ಮೀಲ್. ಸೊ ತಿಂದೋಣ ಬನ್ನಿ. ನೀವು ಅಷ್ಟೇ ಹೆಲ್ದಿ ತಿನ್ನಿ ಬೆಳಗ್ಗೆ ಮಾರ್ನಿಂಗ್. ಪ್ರೋಟೀನ್, ಫೈಬರ್, ಫ್ಯಾಟ್ ಅಂಡ್ ಸ್ವಲ್ಪ ಕಾರ್ಬ್ಸ್ ಇರುವಂತ ಫುಡ್ ನ ಪ್ರಿಫರ್ ಮಾಡಿ. ಸೊ ನನ್ನ ಮೀಲು ಸದ್ಯಕ್ಕೆ ಇವಾಗ ಪ್ರೌಡ್ಸ್. ನೆಕ್ಸ್ಟ್ ಲೆವೆಲ್. ಸೊ ಈ ತರ ತಿನ್ನೋದ್ರಿಂದ ನಿಮಗೆ ಬೇಗ ಹೊಟ್ಟೆ ಹಸಿವಾಗಲ್ಲ. ಸೊ ಆರಾಮಾಗಿ ಸ್ಲೋ ಆಗಿ ಡೈಜೆಷನ್ ಆಗೋದ್ರಿಂದ ನಿಮಗೆ ಅಗ್ಲ ಬಗ್ಲ ಏನಾದ್ರು ತಿನ್ಬೇಕು ಕ್ರೇವಿಂಗ್ಸ್ ಆಗೋದು ಆತರ ಆಗಲ್ಲ ಗೈಸ್. ಅಂಡ್ ಹೆಲ್ತ್ಗೂ ಒಳ್ಳೇದು. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗಾಯ್ಸ್. ಇವತ್ ನೋಡಿ ಗೈಸ್, ಪಾರ್ಕಿಂಗು ಫುಲ್ ಆಗ್ಬಿಟ್ಟೈತೆ. ಪಾರ್ಕಿಂಗ್ ಅನ್ಕೊಳ್ಳಿ, ನೋಡಿ ಎಲ್ಲಾ ಕಡೆನೂ ಪಾರ್ಕಿಂಗ್ ಕಂಪ್ಲೀಟ್ ಫುಲ್ ಫುಲ್ ಫುಲ್. ಎಲ್ಲಿ ಹೋಗ್ಬೇಕು, ಎಲ್ಲಿ ಹಾಕ್ಬೇಕು ಗಾಡಿನ, ಈ ರೇಂಜಿಗೆ ಗಾಡಿಗಳು ಆಗ್ಬಿಟ್ಟಿದಾವಲ್ಲ ಗಾಯ್ಸ್. ಈ ರೇಂಜಿಗೆ ಗಾಡಿ ನೋಡಿ, ಸಿ ಫುಲ್ ಫುಲ್ ಅನ್ಕೊಳ್ಳಿ ಪಾರ್ಕಿಂಗ್ ಇವತ್ತು. ಎಲ್ಲ ಹಾಕೋದು ಗಾಡಿನ, ಜಾಗನೇ ಇಲ್ವಲ್ಲ ಗೈಸ್, ಜಾಗನೇ ಇಲ್ವಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಎಲ್ಲ ಕಡೆನು ಇಲ್ಲೇ ಹಾಕ್ಬಿಡೋಣ. ಇಲ್ಲೇ ಸಿಕ್ತು ಪಾರ್ಕಿಂಗ್. ಗಾಡಿ ಪಾರ್ಕ್ ಮಾಡ್ತೀನಿ ರೀ ಗೈಸ್, ಪಾರ್ಕ್ ಮಾಡ್ಬಿಟ್ಟು ಸಿಗ. ಸೊ ಗೈಸ್, ಅಂತೂ ಇಂತೂ ಒಂದು ಪಾರ್ಕಿಂಗ್ ಸಿಕ್ತು, ಪಾರ್ಕಿಂಗ್ ಹಾಕಿದೀನಿ. ಸೊ ಇನ್ನು ಡ್ಯೂಟಿ ವೇಟಿಂಗ್ ಎಲ್ಲ ಇದೆ, ಇನ್ನು ಕೊಟ್ಟಿಲ್ಲ. ಬನ್ನಿ ಅಷ್ಟೊತ್ತಿಗೆ ನಮ್ಮ ಮೀಲ್ನಾರು ಖಾಲಿ ಮಾಡೋಣ, ಮೀಲ್ ತಿನ್ನುವ. ಅಲ್ಲಿ ತಿನ್ನೋಣ ಅಂತ ಹಾಕೊಂಡೆ ಸೈಡಿಗೆ, ಬಟ್ ಪೊಲೀಸ್ ಬಂದ್ಬಿಟ್ರು. ಸೊ ಓಡಿಸ್ಬಿಟ್ರು ಅಲ್ಲಿಂದ. ಸದ್ಯಕ್ಕೆ ಇವಾಗ ಪಾರ್ಕಿಂಗ್ ಅಲ್ಲಿ ಬಂದು ನೆಮ್ಮದಿಯಾಗಿ ಹಾಕಿ ತಿಂದ್ಬಿಟ್ಟು ಪೀಸಾಗಿ ರೆಸ್ಟ್ ಮಾಡೋಣ ಡ್ಯೂಟಿ ಕೊಡೋವರೆಗೆ. ಗೈಸ್ ಇವಾಗ ಡ್ಯೂಟಿ ಕೊಟ್ಟಿದ್ದಾನೆ T1 ನಿಂದ. ಬನ್ನಿ ಇವಾಗ ಹೋಗಿ ಕಸ್ಟಮರ್ ನ ಪಿಕ್ ಮಾಡಿ ಡ್ರಾಪ್ ಲೊಕೇಶನ್ ಎಲ್ಲಿಗೆ ಅಂತ ತಿಳ್ಕೊಂಡು ಅಲ್ಲಿ ಡ್ರಾಪ್ ಮಾಡೋಣ. ಡ್ರಾಪ್ ಮಾಡಿ ನಾನು ಸಿಗ್ತೀನಿ. ಟೈಮ್ ಬಂದ್ಬಿಟ್ಟು 10:06. ನಿನ್ನೆ ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ 10 ಗಂಟೆ 12 ಅವರ್ಸ್ ಆಗಿದೆ. ಇನ್ನ 12 ಅವರ್ಸ್ ಮಾಡ್ಬೇಕು. ನೋಡಿದ್ರೆ ನಾನು ಇನ್ನ ಇಲ್ಲ, ಏರ್ಪೋರ್ಟ್ ಅಲ್ಲೇ ಇದ್ದೀನಿ. ಫುಲ್ ಕ್ಯೂ ಅಂತ ಹೇಳಿ. ಸೊ ಇನ್ನು ಡ್ಯೂಟಿ ಬಿದ್ದೈತೆ, ಬಟ್ ಇನ್ನು ಕ್ಯೂ ಇದೆ. ಕಸ್ಟಮರ್ ಯಾರು ಅಂತ ಗೊತ್ತಿಲ್ಲ. ಈ ಕ್ಯೂ ಅಲ್ಲಿ ಹೋಗ್ಬಿಟ್ಟು ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡಬೇಕು. ತಿರ್ಗಾ ಮತ್ತೆ ಏರ್ಪೋರ್ಟ್ ಕಡೆಗೆ ಬರಲ್ಲ. ಟೌನ್ ಒಳಗಡೆನೆ ಡ್ಯೂಟಿ ಮಾಡಿ ಇವತ್ತಿನ ಟೈಮ್ ನ ಕಂಪ್ಲೀಟ್ ಮಾಡ್ಲೇಬೇಕು. ಇನ್ನ 12 ಅವರ್ಸ್ ಗೈಸ್, ಇನ್ನ 12 ಅವರ್ಸ್. ಕಮಾನ್. ಆಲ್ರೆಡಿ ಪೇರ್ ಆಗ್ತಿದ್ದೀರ, ಸುಸ್ತಾಗ್ತಿದೆ. ಸೊ ಬಿಡಲ್ಲ ಗೈಸ್, ಕಂಪ್ಲೀಟ್ ಮಾಡ್ತೀನಿ. ಸೊ ಗೈಸ್, CNG ಖಾಲಿ ಆಗಿತ್ತು. CNG ಹಾಕ್ಸ್ಕೊಂಡು ಟೈಮ್ ನೋಡಿ 1:17. ಸೊ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಕಾರ್ಬ್ಸು, ಸೊ ಪ್ರೋಟೀನ್ ಸೋರ್ಸಿಗೆ ಒಂದು ಸ್ಕೂಪ್ ವೇ ಪ್ರೋಟೀನು. ಸೊ ಪ್ರೋಟೀನ್ ಕುಡ್ಕೊಂಡು ಮತ್ತೆ ಇವಾಗ ಡ್ಯೂಟಿ ಸ್ಟಾರ್ಟ್. 10 ಗಂಟೆವರೆಗೂ ಮಾಡಬೇಕು. ನೋಡೋಣ ಎಷ್ಟಾಗುತ್ತೆ, ಅಪ್ಡೇಟ್ ಮಾಡ್ತೀನಿ. ಹೇ ಗೈಸ್, ಟೈಮ್ ಇವಾಗ 5:07. ಇನ್ನು 5 ಅವರ್ಸ್ ಇದೆ ನನ್ನ ಚಾಲೆಂಜ್ನ ಕಂಪ್ಲೀಟ್ ಮಾಡೋದಕ್ಕೆ. ಇವಾಗ ಸದ್ಯಕ್ಕೆ ಒಂದು ಡ್ರಾಪಿಗೆ ಅಂತ ಬಂದೆ, ಡ್ರಾಪ್ ಹಾಕ್ಬಿಟ್ಟು ಸೈಡಲ್ಲಿ ಹಂಗೆ ನಿಂತ್ಕೊಂಡಿದ್ದೀನಿ. ನೋಡಿದ್ರೆ ಮೊಬೈಲ್ ಕೈ ಕೊಟ್ಬಿಟ್ಟೈತೆ. ಅವಾಗಿಂದ ರೀಸ್ಟಾರ್ಟ್ ತಗೊಂತಾನೆ ಐತೆ, ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ, ಮೊಬೈಲೇ ಓಪನ್ ಆಗ್ತಿಲ್ಲ. ಡ್ಯೂಟಿ ಹೆಂಗ್ ಕಂಪ್ಲೀಟ್ ಮಾಡೋದು ಇವಾಗ ಅರ್ಥನೇ ಆಗ್ತಿಲ್ಲ. ಎಲ್ಲಿದ್ದೀನಿ ಗೊತ್ತಾ ನಾನು ಇವಾಗ? ಏರ್ಪೋರ್ಟ್ ಬ್ಯಾಕ್ ಸೈಡು ಹೊಸಕೋಟೆಗೆ ಹೋಗೋ ರೋಡಲ್ಲಿ ಇದ್ದೀನಿ. ಏನ್ ಮಾಡೋದು, ಮೊಬೈಲ್ ಓಪನ್ ಆಗ್ತಿಲ್ಲ. ನಿನ್ನೆಯಿಂದ ಓಡಿಸಿ ನಿದ್ದೆ ಬೇರೆ ಇಲ್ಲ. ಕಂಪ್ಲೀಟ್ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ಮುಖ ನೋಡ್ರೆ ಗೊತ್ತಾಗ್ತಿರ್ಬೋದು ನಿಮಗೆ. ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ರೆ ಸಾಕಾಗಿದೆ, ಆ ತರ ಆಗ್ತಿದೆ. ಬಟ್ ಬಿಡಲ್ಲ, ಕಂಪ್ಲೀಟ್ ಮಾಡ್ಬೇಕು. ಫೋನ್ ಬೇರೆ ಕೈ ಕೊಟ್ಬಿಟ್ಟೈತೆ. ಫೋನ್ ಒಂದು ರೆಡಿ ಆಗ್ಬಿಟ್ರೆ ಡೆಫಿನೆಟ್ಲಿ ಇನ್ನು 5 ಅವರ್ಸ್ ಡ್ಯೂಟಿ ಕಂಪ್ಲೀಟ್ ಮಾಡಿ 24 ಅವರ್ಸ್ ಚಾಲೆಂಜ್ನ
ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಎನರ್ಜಿ ಇಲ್ಲ ಗೈಸ್. ನೆಕ್ಸ್ಟ್ ಏನು ಅಪ್ಡೇಟು, ಫೋನ್ ರೆಡಿ ಆಗುತ್ತಾ ಇಲ್ವಾ ಅಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಸೊ ಗಾಯ್ಸ್, ಇವಾಗ ಡ್ಯೂಟಿ ಮುಗಿಸಿ ಮನೆಗೆ ಬಂದಿದ್ದೀನಿ. ಟೈಮು 9:45, 1/4 ಗಂಟೆ. ಆ್ಯಕ್ಚುಲಿ 1/4 ಗಂಟೆ ಮುಂಚೆನೇ ಬಂದೆ, ಹಾಫ್ ಆನ್ ಅವರ್ ಅಂದ್ಕೊಳ್ಳಿ. 9:00ವರೆಗೆ ಬಂದೆ ಮನೆಗೆ. ಸೊ ಏನೇ ಇದ್ರೂ ಇನ್ನು ಎಷ್ಟಾಯಿತು, ಏನಾಯಿತು, ಏನು ಎಕ್ಸ್ಪೀರಿಯೆನ್ಸ್, ಎಷ್ಟು ದುಡಿದೆ, ಎಷ್ಟು ಟ್ರಿಪ್ ಮಾಡಿದೆ, ಸೊ ನಾನು ನಾಳೆ ನಿಮಗೆ, ಇವಾಗ ಆಗ್ತಿಲ್ಲ, ಸುಸ್ತಾಗಿದೆ, ನಾನು ನಾಳೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದೇ ಬ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ 24 hours ಕಂಪ್ಲೀಟ್ ಆಗಿದೆ ಗೈಸ್. ಓಕೆ, ಟೇಕ್ ಕೇರ್, ಬಾಯ್. ನಾನು ರೆಸ್ಟ್ ಮಾಡಿ ಬೆಳಿಗ್ಗೆ ನಿಮಗೆ ರೆಕಾರ್ಡ್ ಮಾಡಿ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ನೈಟ್ ರೂಮಿಗೆ ಬಂದಿದ್ದೆ ಲೇಟ್, ನನಗೆ ಟೈಮ್ ತೋರಿಸ್ತೆ 9:30 ಆಗೋಗಿತ್ತು ನಾನು ಬಂದಾಗ. ಸೊ ಫುಲ್ ಊಸ್ಟ್ ಆಗೋಗ್ಬಿಟ್ಟಿದ್ದೆ ಗೈಸ್, ಹಂಗಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಮಾಡ್ತಿದ್ದೀನಿ. ಸೊ ನಾನು ನನ್ನ ಟೋಟಲ್ಲು 24 ಅವರ್ಸಲ್ಲಿ ಟೋಟಲ್ ಟ್ರಿಪ್ ಮಾಡಿದ್ದು ನೋಡ್ತಿರ್ಬೋದು ನೀವು ಇಲ್ಲಿ. ಎಲ್ಲೋಯ್ತಪ್ಪ ಅದು. ಗೈಸ್ 16 ಟ್ರಿಪ್ ಮಾಡಿದ್ದೀನಿ, ಓಕೆನಾ. 16 ಟ್ರಿಪ್ಪಿಗೆ ನಾನು ಅರ್ನ್ ಮಾಡಿರೋದು 5,786 ಪ್ಲಸ್ ಒಂದು 45 ರೂಪೀಸು ಟಿಪ್ಸು ಆ್ಯಡ್ ಮಾಡಿದ್ದಾರೆ ಎಕ್ಸ್ಟ್ರಾ ಕಸ್ಟಮರು. ಸೊ ಟೋಟಲು 5,833 ರೂಪಾಯಿ. ಸೊ ಇಷ್ಟನ್ನು ನಾನು ದುಡಿದಿರೋದು. ಆ್ಯಂಡ್ ಇದ್ರ ಜೊತೆಗೆ ಒಂದು ಏರ್ಪೋರ್ಟಿಂದ ಆ ಕಡೆಯಿಂದ ಬರಬೇಕಾದ್ರೆ ಒಂದು ಡೈರೆಕ್ಟ್ ಸಿಕ್ತು. ಸೊ ಹಂಗಾಗಿ ಅವ್ರನ್ನ ಕುಂಡಿಸ್ಕೊಂಬಂದೆ. ಅವರು 600 ರೂಪಾಯಿ ಕೊಟ್ಟು ಟೋಲಿ 100 ರೂಪೀಸ್ ಲೆಸ್ ಮಾಡಿದ್ರೆ 500 ರೂಪೀಸ್ ಅಂತ ತೊಗೋಬೋದು. 5,833 ಪ್ಲಸ್ ಒಂದು 500 ಅಂತಂದರೆ 6,333 ರೂಪೀಸು ನಾನು ಟೋಟಲ್ ಅರ್ನ್ ಮಾಡಿರೋದು 24 ಅವರ್ಸಿಗೆ. ಹಾಫ್ ಆನ್ ಅವರ್ ಬಿಫೋರ್ ಬಂದಿದ್ದೆ, 23 ಆ್ಯಂಡ್ ಹಾಫ್ ಆನ್ ಅವರ್ ಅಂತ ಬೇಕಾದ್ರೆ ಅಂದ್ಕೊಬೋದು. ಬಟ್ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಹಾಕಿ ಗೈಸ್. ಆ್ಯಂಡ್ ಇನ್ನೊಂದು, ನಿನ್ನೆ ಆಗಿರೋ ಎಕ್ಸ್ಪೀರಿಯೆನ್ಸಿಗೆ, ನಾನು ಹೊಸಬ ಆಗಿರೋದ್ರಿಂದ ನನಗೆ ಯಾವ ಟ್ರಿಪ್ನ ತೊಗೊಳ್ಬೇಕು, ಯಾವ ಟ್ರಿಪ್ನ ಬಿಡಬೇಕು ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಬಂದವನ್ನೆಲ್ಲ ತೊಗೊಳ್ತಿದ್ದೆ, ಕಡಿಮೆ ರೇಟಿಂದೆಲ್ಲ ತೊಗೊಳ್ತಿದ್ದೆ. ಸೊ ಹಂಗಾಗಿ ನಾನು ಅದರ ಎಷ್ಟು ಕಿಲೋಮೀಟ್ರ್ ಹೋದ, 400 ಕಿಲೋಮೀಟ್ರ್ ಗಾಡಿ ಓಡಿಸಿದ್ದೀನಿ ಗೈಸ್. 6,300 ರೂಪಾಯಿ ಅರ್ನ್ ಮಾಡೋದಕ್ಕೆ ನಾನು 400 ಕಿಲೋಮೀಟ್ರ್ ಗಾಡಿ ಓಡಿಸಿದ್ದೀನಿ. ಸೊ ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಮೇ ಬಿ ಇನ್ನೊಂದು 150 ಕಿಲೋಮೀಟರ್ಸ್ ಕಡಿಮೆ ಓಡಿಸಿ ಇಷ್ಟು ದುಡಿತಾರಲ್ಲ, ಇದಕ್ಕೆ ಜಾಸ್ತಿ ದುಡಿಬೋದು. ಬಟ್ ನನಗೆ ಅದು ಗೊತ್ತಾಗಲಿಲ್ಲ, ಯಾವ್ದು ಆರ್ಡ್ರ್ ತೊಗೋಬೇಕು ಗೊತ್ತಾಯಿಲ್ಲ. ಬಂದವೆಲ್ಲ ಸುಮ್ಮನೆ ತೊಗೊಳ್ತಿದ್ದೆ, ನಾನು ತೊಗೊಳ್ತಿದ್ದೆ ಹೊಡಿತಾ ಇದ್ದೆ ಸುಮ್ಮನೆ. ಸೊ ಹಂಗೆ ಮಾಡ್ತಿದ್ದೆ. ಹಂಗಾಗಿ ಅರ್ನಿಂಗ್ಸು ನನಗೆ ಗಾಡಿ ಕಿಲೋಮೀಟ್ರ್ ಓಡಿರೋದಕ್ಕೆ ಲೆಕ್ಕ ಹಾಕಿದ್ರೆ ಅರ್ನಿಂಗ್ಸು ಸ್ವಲ್ಪ ಕಮ್ಮಿ ಆಯಿತು ಅಂತ ಅಂದರು ನನ್ನ ತಮ್ಮ ಮತ್ತು ನನ್ನ ಫ್ರೆಂಡ್ಸು. ಅವರು ಕೆಲವ್ರು ಹಂಗಂತಂದರು, ಇಲ್ಲ ಇನ್ನು ಕಡಿಮೆ ಕಿಲೋಮೀಟ್ರೆಲ್ಲ ಇಷ್ಟನ್ನ ದುಡಿಬೋದಿತ್ತು ಅಂತ. ಎನಿವೇ ನನಗೆ 24 ಅವರ್ಸ್ ಚಾಲೆಂಜನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮಗೆ ಓವರಾಲ್ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಕಮೆಂಟ್ ಹಾಕಿ. ಇದೇ ಥರ ಬೇರೆ ಏನಾದರೂ ಚಾಲೆಂಜಸ್ ವಿಡಿಯೋಸ್ ಬೇಕು ಅಂತಂದರೆ ಅದನ್ನು ಕಮೆಂಟ್ ಹಾಕಿ ಗೈಸ್. ಡೆಫಿನೆಟ್ಲಿ ಮಾಡೋ ಪ್ರಯತ್ನ ಅಲ್ಲ, ಮಾಡೇ ಮಾಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.